ಹಾಯ್ ವಾಲ್ಯೂಮ್ ಹೆಜ್ಜಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಅಡುಗೆ ಮನೆಯಲ್ಲಿ ಅಶ್ವಿನಿ ಗಂಡು ಬರ್ತಿದೆ ಅಂತ ಬೇಸಿನ್ ಲಾಡು ಮಾಡೋಕೆ ಅಂತ ಹೇಳಿ ನಿಂತಿರ್ತಾಳೆ ಭೂಮಿ. ಅಷ್ಟು ಶಾರದಮ್ಮನವ್ರಿಗೆ ಕೊಡ್ಬೇಕಂತ ಮಾತ್ರೆ ಎಲ್ಲ ಕೊಟ್ಬಿಟ್ಟು ಹೇಳಿ ಬರ್ತಾಳೆ, ತುಂಬಾ ಕೆಲಸ ಇದೆ, ಜೊತೆಗೆ ಲಕ್ಷ್ಮಿ ಅಕ್ಕನ್ ಮಾತಾಡ್ಬೇಕು, ಅಶ್ವಿನಿಗೆ ಗಂಡು ಬರ್ತಿದೆ, ಬೇಸಿನ್ ಲಾಡೆಲ್ಲ ಮಾಡ್ಬೇಕು. ಶಾರದಮ್ಮ ಇಲ್ಲಿ ಬರ್ತೀನಿ, ನಿಮಗ್ ಬರ್ತದ ಅಂದಾಗ ಹೌದು ನನಗೆ ಬರ್ತದೆ ಅಂತ ಕೈ ಸನ್ನೆ ಮಾಡಿ ಹೇಳ್ತಾರೆ. ಅದೇನು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅಡುಗೆ ಮನೆಗೆ ಬರ್ತಾಳೆ. ಅಡುಗೆ ಮನೆಗೆ ಬಂದು ಅತ್ತೆ ಎಷ್ಟು ಲೇಟ್ ಆಯ್ತಲ್ವಾ, ಇನ್ನು ಕಡ್ಲೆ ಇಟ್ಟು ಹುಡ್ದಿಲ್ಲ ಬೇಸನ್ ಲಾಡಿಗೆ, ಅದಕ್ಕೆ ಸಂಗೀತದಲ್ಲ ಆಗುತ್ತೆ ತಗೋಬೋನಿ ಆಗದೆ ಏನು ಅತ್ತೆ ಅಶ್ವಿನಿ ರೆಡಿ ಆದ್ಲಾ ಮನಸ್ವಿನಿ ಅಂದಾಗ ಅದಕ್ಕೆ ಶಾರದಮ್ಮನವರು ಏನು ನಮ್ಮ ಹೋಗಿದ್ದೆ ರೆಡಿ ಮಾಡಕ್ಕೆ ಅಂತೇಳಿ, ನೀವು ಹೋಗಿ ಅತ್ತೆ ಅಂತ ಅಂದ್ರು. ನೋಡ್ಕೊ ಬರ್ತೀನಿ ತಾಳು. ಅಷ್ಟೊಬ್ಬ ಭೂಮಿ ಕೈ ಆಡಿಸ್ತಾ ಇರ್ತಾಳೆ. ಹಿಟ್ಟು ಉಳಿತಿದ್ದಾಗನೇ ಶಾರದಮ್ಮನವ್ರು ಬಂದ್ಬಿಟ್ಟು ತಾವು ಉರಿಯೋಕ್ ನಿಂತ್ಕೊಳ್ತಾರೆ. ಉರಿಯೋಕ್ ನಿಂತಾಗ ಸಂಗೀತ ಮತ್ತೆ ಭೂಮಿ ಇದ್ದರು ಎಷ್ಟು ಚೆನ್ನಾಗಿ ಒಂದು ಚೂರು ಕೂಡ ಮರ್ತಿರ್ಲಿಲ್ಲ ನಮ್ಮ ಶಾರದಾ ಅಡ್ಗೆನ ನೋಡಲ್ಲಿ ಅಂತ ಹೇಳ್ತಾರೆ. ಈ ಕಡೆ ಪಾರ್ಕಲ್ಲಿ ಸತ್ಯನ ಮತ್ತೆ ಅಜಿತ್ ಮಾತಾಡ್ತಾ ಇರ್ತಾರೆ. ಏನು ಅಜಿತ ಎಷ್ಟು ಬದಲಾವಣೆಗಳಾದವು, ಅಲ್ಲೆಲ್ಲ ಅಷ್ಟು ಹೇಳ್ಕೊಂಡವಳು ಇದು ಹೇಗೆ ಇಷ್ಟು ಬದಲಾದ್ಲು, ಅದಕ್ಕೆ ಅಜಿತನಂತೆ ಇಲ್ಲ ಸತ್ಯನ ಇದರಲ್ಲಿ ನಿಜಾಂಶ ಇದೆ, ಆದ್ರೆ ಅವಳು ಹೇಳ್ಕೊಳಕ್ಕೆ ಹಿಂಜಗಿತಾ ಇದ್ದಾಳೆ. ಹೌದೋ ಗೆಳೆಯ ಇದೇನೋ ಸತ್ಯ, ಖಂಡಿತ ಸ್ವಲ್ಪ ಸಮಯ ಬೇಕು ಅಂತ ಅನ್ಸುತ್ತೆ. ಅಷ್ಟೊತ್ತಿಗೆ ಅಜಿತನಿಗೆ ಆ ಕಡೆಯಿಂದ ಫೋನ್ ಬರ್ತದೆ. ಫೋನ್ ಬಂದಾಗ ಒಂದಷ್ಟು ಗಾಬರಿ ಆಗ್ತಾನೆ, ಮತ್ತೆ ಬೇಸರನೂ ಆಗುತ್ತೆ. ಜೊತೆಗೆ ಅಲ್ಲಿ ಲಕ್ಷ್ಮಿ ಅಕ್ಕನು ಕೂಡ ಅಷ್ಟೊತ್ತಿಗೆ ಮತ್ತೊಮ್ಮೆ ಫೋನ್ ಮಾಡಿ ಮಾತಾಡ್ತಾರೆ. ಸಾಹೇಬ್ರೆ ನನಗೆ ಅಲ್ಲಿ ಬೆಟ್ಟದ ಮೇಲೆ ಏನೆಲ್ಲ ನಡೀತು ಅದನ್ನ ನನಗೆ ಸರಿಯಾಗಿ ನನ್ಗೆ ಅರ್ಥನೇ ಆಗ್ಲಿಲ್ಲ ಸಾಹೇಬ್ರೆ, ಅದಕ್ಕೆ ಫೋನ್ ಮಾಡೋಣ ಅಂತ ಮಾಡಿದೆ. ಏನಾಯ್ತು ಲಕ್ಷ್ಮಿ ಅಕ್ಕ, ಅದೇ ನಿಮ್ಮನ್ನ ಕೇಳೋಣ ಅಂತ ಹೇಳಂದಾಗ ಅದಕ್ಕೆ ಅಜಿತ್ ಇದ್ದವರು ನೀನೇ ಹೇಳ್ಬೇಕು ಲಕ್ಷ್ಮಿ ಅಕ್ಕ, ನಿಮ್ಮ ಸ್ನೇಹಿತೆ ಏನ್ ಹೇಳಿದ್ರು ಅನ್ನೋದನ್ನ. ಅದಕ್ಕೆ ಲಕ್ಷ್ಮಿ ಅಕ್ಕ ಮತ್ತೆ ಭೂಮಿಗೆ ಫೋನ್ ಮಾಡಿ ಅದನ್ನೇ ಹೇಳ್ತಾರೆ, ಈಗ ಅಂತ ಇದ್ರು ಸಾಹೇಬ್ರು ಅಂತ ಹೇಳಿ. ಇಲ್ಲಿ ರೂಮಿಗೆ ಬರ್ತಾರೆ. ಅಜಿತ್ ಕೂತಿರ್ತಾರೆ ಸಪ್ಪುಗೆ. ಬಂದ್ಬಿಟ್ಟು ಭೂಮಿ ಕ್ಯಾಲೆಂಡರ್ ಗುರ್ತಾಕ್ಬಿಟ್ಟು ಸಾಹೇಬ್ರೆ ಇನ್ನು 3 ದಿನ ಇರೋದು ಅಂತ ಹೇಳಿ ಹೇಳ್ತಾಳೆ. ಹಾಗಂದಾಗ ಅಜಿತ್ ಸಡನ್ ಆಗಿ ಜಾರಿ ಸ್ವಲ್ಪ ತಗ್ಲದಾಗ ಸಾಹೇಬ್ರೆ ತುಂಬಾ ಹೇಟ್ ಆಯ್ತಾ, ಏನ್ ನೀವು ನನ್ನಿಲ್ದಾಗ ಏನ್ ಮಾಡ್ತೀರಾ, ಅದಕ್ಕೆ ಅಜಿತ್ ಅಂತಾನೆ 3 ದಿನದಲ್ಲಿ ಏನಾದ್ರೂ ಬದಲಾಗ್ಬೋದಲ್ವ ಭೂಮಿ, ಇಷ್ಟಿಷ್ಟೆಲ್ಲ ಬದಲಾವಣೆ ಆಗುತ್ತೆ, ನಮ್ಮ ಜೀವನದಲ್ಲಿ ಏನೋ ಬದಲಾವಣೆಗಳು ಆಗ್ಬೋದು ಅಂತಾರೆ. ಸರಿ ಸಾಹೇಬ್ರೆ ಕೆಲಸ ಇದೆ ಅಂತ ಹೋಗ್ತಾಳೆ ಭೂಮಿ. ಹೋದ್ಮೇಲೆ ಗುರ್ತೆಲ್ಲ ಹಾಕ್ಬಿಟ್ಟು ಹೋಗ್ತಾಳೆ. ಹೋಗಿ ಅಲ್ಲಿ ಬೇಸಿನ್ ಲಾಡು ಮಾಡಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರಲ್ಲ, ಶಾರದಾ ಅವ್ರ ಕೆಲಸ ನೋಡ್ಬಿಟ್ಟು ಸಂಗೀತ ಅವರು ಭೂಮಿ ಶಿವಿಗೆ ಶಾರದಾಗೆ ನಮ್ಗಳೆಲ್ಲ ನೆನಪು ಇಲ್ಲ ಅನ್ನೋದನ್ನ ಬಿಟ್ರೆ ಅಡುಗೆ ವಿಚಾರದಲ್ಲಿ ಮಾತ್ರ ಎಲ್ಲ ನೆನಪಿದೆ ಭೂಮಿ, ಎಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾರೆ ನೋಡು ಅಂತ ಹೇಳಿ ಚಪ್ಪಳೆ ಹಾಕ್ತಾಳೆ. ತಕ್ಷಣ ಹಿಂದಕ್ಕೆ ಬಂದ್ಬಿಡ್ತಾರೆ ಅವರು. ಯಾಕೆಂದ್ರೆ ಸಂಗೀತ ಅವರು ಬೇಸನ್ ಲಾಡು ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಲ್ಲಿಡು ನೋಡೋಣ ಅಂತ ಹೇಳಿ ಇಡ್ಸಿರ್ತಾರೆ. ಎಲ್ಲ ಹಾಕಿ ಚೆನ್ನಾಗಿ ಮಾಡಿರ್ತಾರೆ ಶಾರದಾ. ನಂದ ತಕ್ಷಣ ಹಿಂದೆ ಬಂದ್ಬಿಡ್ತಾರೆ. ಹಿಂದೆ ಬಂದ ತಕ್ಷಣ ಭೂಮಿ ಇದ್ದವಳು ಶಾರದಮ್ಮನಿಗೆ ಎದುರುಬೇಡಿ ಅಂತ ಹೇಳ್ಬಿಟ್ಟು ಕಟ್ಟಕ್ಕೆ ಅಂತ ಹೋಗ್ತಾಳೆ. ಲಾಡನ್ನ ಕಟ್ಟಕ್ ಹೋದಾಗ ಕಟ್ತಾ ಅಂತಾಳೆ, ನನಗೆ ಶಾರದಮ್ಮನವ್ರೆ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಆದ್ರೂ ನೆನಪಾಗ್ತಾ ಇಲ್ಲ, ನಮ್ಮ ಅಮ್ಮನೇ ಕಟ್ತಾ ಇದ್ರು, ಹೀಗೆ ಕಟ್ಟೋದು ಅಂದಾಗ ಶಾರದಮ್ಮನವ್ರು ಬರ್ತಾರೆ. ಬಂದ್ಬಿಟ್ಟು ಹಿಂಗೆ ಕಟ್ಟೋದು ಅಂತ ಹೇಳಿ ತೋರಿಸಿ ತಾವೇ ಕಟ್ತಾರೆ. ಕಟ್ಟಿದ್ಮೇಲೆ ಸಂಗೀತ ಇನ್ನೆಲ್ಲಿ ಚಪ್ಪಳೆ ತಟ್ಬಿಟ್ರೆ ಓಡೋಗ್ಬಿಡ್ತಾಳೋ ಅಂತ ಹೇಳಿ ಅದನ್ನ ತೆಗೆದು ರುಚಿ ನೋಡ್ತಾರೆ. ರುಚಿ ನೋಡಿದಾಗ ಸಂಗೀತ ಅಂತಾರೆ ಭೂಮಿ ಜೊತೆ, ಎಷ್ಟು ಚೆನ್ನಾಗಿದೆ ಭೂಮಿ, ಎಷ್ಟು ಚೆನ್ನಾಗ್ ಮಾಡಿದಾಳೆ ಅಂದ್ರೆ ಅಷ್ಟು ಅತ್ಯದ್ಭುತವಾಗಿದೆ ಬೇಸಿನ್ ಲಾಡು, ನಿಜಕ್ಕೂ ಒಂದು ಚೂರು ಏನು ಮರ್ತಿಲ್ಲ ಅಡುಗೆ ವಿಚಾರದಲ್ಲಿ, ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಳು. ಅದಕ್ಕೆ ಭೂಮಿ ಅಂತಾಳೆ, ನಾನಂತೂ ಅತ್ತೆ ಒಂದು ಸಣ್ಣ ವಿಚಾರಗಳನ್ನು ಇಂಥವನ್ನೆಲ್ಲ ಬಿಟ್ಟು ನಾವು ಅದನ್ನೇ ದೊಡ್ಡದಾಗಿ ಅದನ್ನ ಸರಿಪಡಿಸ್ಬೇಕು ಅನ್ನೋ ಅಂತ ರೀತಿನಲ್ಲಿ ನಾನು ನಂಬಿರುವಂತಳು ಅತ್ತೆ. ಹಾಗೆ ಮಾಡೋಣ, ಈ ಅಡುಗೆಗೆ ಬಿಟ್ಟೆ ಇವ್ರ ಮನಸ್ಸನ್ನ ನಾವು ಈ ಕಡೆ ಅವ್ರಿಗೆ ಎಲ್ಲ ಜ್ಞಾಪಕ ಶಕ್ತಿ ಬರೋ ಹಾಗೆ ನಾವು ಮಾಡ್ಬೇಕು, ಹಿಂದಿಂದೆಲ್ಲ ಹಳೆದೆಲ್ಲ ನೆನಪು ಬರೋ ಹಾಗೆ ಮಾಡ್ಬೋದು ಅಂತ ಹೇಳಂತಾಳೆ. ಇಲ್ಲೆಲ್ಲರೂ ಕೂಡ ಸಿದ್ಧತೆಗಳು ಮಾಡ್ತಾರೆ. ಈ ಪಾಪಿ ಅಶ್ವಿನಿ ಕದ್ದು ನೋಡ್ಕೊಂಡು ಹೋಗ್ತಾಳೆ ನಿಂತಿದ್ದು. ಎಲ್ಲ ಮಾಡ್ತಾ ಇದ್ರೆ ಎಲ್ಲ ಆಗುತ್ತೆ. ಎಲ್ಲ ಮಾಡ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಸಿದ್ಧ ಮಾಡಿ ಪ್ರತಿಯೊಂದು ಕೂಡ ಎಲ್ಲ ಮುಗಿದೋಗುತ್ತೆ. ಸರಿ ಬರ್ತಾರೆ. ಅಲ್ಲಿಗೆ ಬಂದಾಗ ಅಷ್ಟರಲ್ಲಾಗ್ಲೇ ಅಜಿತನಿಗೆ ಭಾಗ್ಯಂ ನೋಡ್ ಪೆರೋಲ್ ಮುಗ್ದಿದೆ ಅಂತ ಹೇಳಿ ಸುದ್ದಿ ಇರ್ತದೆ. ಹಾಗಾಗಿ ಪೆರೋಲ್ ಮುಗ್ದಿರುತ್ತಲ್ಲ ಪಾಪ ಭಾಗ್ಯಂನವ್ರನ್ನ ಸ್ಟೇಷನಿಗೆ ಕಳಿಸ್ಬೇಕಾಗಿರ್ತದೆ. ಎಲ್ಲ ನಿಂತ್ಕೊಳ್ತಾರೆ. ಎಲ್ಲ ನಿಂತ್ಕೊಂಡಾಗ ಪಾಪ ಭಾಗ್ಯಮ್ಮ ಬಹಳಷ್ಟು ಭಾವುಕರಾಗ್ತಾರೆ. ಈಗಿನ ಪ್ರಪಂಚ ಹೇಗಿದೆ ಅಂದ್ರೆ ನಿಜಕ್ಕೂ ಬಹಳ ನೋವಾಗುತ್ತೆ. ಯಾಕೆಂದ್ರೆ ಪರ್ದೆ ಮೇಲೆ ನೋಡೋದನ್ನೇ ತಾನೇ ನಿಜ ಜೀವನದಲ್ಲೂ ಕೂಡ ಕೆಲವೊಂದು ಘಟನೆಗಳು ಘಟಿಸ್ತಾ ಹೋಗ್ತಕ್ಕಂಥದ್ದು. ಸತ್ಯಕ್ಕೆ ಕಾಲ ಇಲ್ಲ. ಅಪರಾಧಿಗಳು ಯಾರು, ತಪ್ಪು ಮಾಡಿರ್ತಕ್ಕಂಥವ್ರು ಎಲ್ಲೋ ಇರ್ತಾರೆ, ಇಲ್ಲಿ ಮುಗ್ಧರು ಬಲಿ ಆಗ್ತಾರೆ. ಅದಕ್ಕೆ ಅಂತ್ಯ ಎಲ್ಲಪ್ಪ ಅಂತ ಅಪರಾಧಿಗಳಿಗೆ ಒಳ್ಳೇದಾಗ್ತಾ ಇದೆಯಲ್ಲ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದೀವಿ. ದೇವಯಾನಿ ಪಾಪಿ
ಮಾಡಿದ್ದು ಮಾಡಿಸಿದ್ದು ಎಲ್ಲ ಅವಳೆ. ಆದ್ರೆ ಅವಳು ಜೈಲ್ಗೆ ಹೋಗಿದ್ದು ತಣ್ಣಗ್ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ತಿನ್ಕೊಂಡು ರಾಣಿಯಾಗಿ ಮೆರಿತಾ ಇದ್ದಾಳೆ. ತನ್ನ ಮಗಳನ್ನು ಕೂಡ ರಾಣಿ ಮಾಡಕ್ ಹೊರಟಿದ್ದಾಳೆ. ಆದ್ರೆ ಅವಳಿಗೊಂದಷ್ಟು ಕೂಡ ಶಿಕ್ಷೆ ಆಗ್ಲಿ ನೋವಾಗ್ಲಿ ಬರುವಂತ ಸಂದರ್ಭನೇ ಬಂದಿಲ್ಲ. ಇನ್ನೊಬ್ರಿಗೆ ನೋವು ಕೊಟ್ಟೆ ಸಂತೋಷ ಪಡ್ತಾ ಇದ್ದಾಳೆ. ಇನ್ನು ಅಶ್ವಿನಿ ಪಾಪಿ, ಅವಳು ಅಷ್ಟೇ, ಅವಳು ಇವಳು ನೆರಳಿದ್ದ ಹಾಗೆ. ಪಾಪ ಇಲ್ಲಿ ಭಾಗ್ಯಮ್ಮನವ್ರು ನೋಡಿದಾಗ ಪಾಪ ಕರುಳು ಚುರುಕ್ ಅನ್ನತ್ತೆ. ಅವರು ಹೊರಟು ನಿಲ್ತಾರೆ, ಪೆರೋಲ್ ಮುಗ್ದಿದೆ, ಪೆರೋಲ್ ಎಲ್ಲವೂ ಕೂಡ ಸ್ಟೇಷನ್ಗೆ ಅಂತ ಹೇಳಿ ಹೊರಟು ನಿಂತಾಗ ಭೂಮಿಗೂ ಕೂಡ ಎಲ್ಲೋ ಒಂದ್ ಕಡೆ ನೋವಾಗತ್ತೆ, ಅವಳಿಗೂ ಕೂಡ ಅಳ್ತಾಳೆ ಅವಳು. ನಂತರ ಭಾಗ್ಯಮ್ಮನವ್ರು ಹೇಳ್ತಾರೆ, ಯಾರು ಕೂಡ ಸಂಕಟ ಪಡ್ಬೇಡಿ. ಅದಕ್ಕೆ ಸಂಗೀತ ಹೇಳ್ತಾರೆ, ಭಾಗ್ಯಮ್ಮನವ್ರೆ ಖಂಡಿತ ನೋಡಿ, ನೀವಂತೂ ಅಪರಾಧಿ ಅಲ್ಲ, ನೀವು ತಪ್ಪು ಕೂಡ ಮಾಡಿಲ್ಲ. ಯಾರು ಅಪರಾಧ ಮಾಡಿದಾರೋ ಆ ಪಾಪಿಗಳನ್ನು ಮಾತ್ರ ಸಿಗ್ದೇನೆ ಇರೋದಿಲ್ಲ, ಅವರನ್ನು ಅಟ್ಟಾಡಿಸಿ ಜೈಲಿಗೆ ಹಾಕ್ತೇನೆ ಇರೋದಿಲ್ಲ. ಎದುರುಬೇಡಿ, ನೀವು ಭಯ ಪಡಬೇಡಿ, ಖುಷಿಯಾಗಿರಿ ಅಂದಾಗ ಅದಕ್ಕೆ ಅಲ್ಲಿ ದೇವಿಯಾನಿ ನಿಂತಿರ್ತಾಳೆ, ಅಶ್ವಿನಿ ನಿಂತಿರ್ತಾಳೆ. ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾರೆ. ಪಾಪಿ ದೇವಿಯಾನಿ ಎಲ್ಲಿ ಸಿಕ್ಕಾಕೊಳ್ಳುವಂತ ಸಂದರ್ಭನೇ ಬಂದಿಲ್ಲ, ಇಲ್ಲಿ ಅಶ್ವಿನಿನೂ ಕೂಡ ಸಿಕ್ಕಾಕೊಳ್ಳುವಂತ ಸಂದರ್ಭದಿಲ್ಲ. ಪಾಪಿಗಳು ಮನೆಯಲ್ಲಿ ನೆರಳಲ್ಲಿ ನೆಮ್ಮದಿಯಾಗಿ ಲೋಲೋಕ್ತಿ ಜೀವನದಲ್ಲಿ ಮೆರಿತಾ ಇದ್ದಾರೆ ಇಬ್ರು ಕೂಡ. ಪಾಪ ಭಾಗ್ಯಮ್ಮ ಅದಕ್ಕೆ ನೊಂದ್ಕೊಂಡೇ ಹೇಳ್ತಾರೆ, ಹಾಗೇನಿಲ್ಲ, ಇದ್ದಿದ್ದೆ ಅಲ್ವಾ, ಇರ್ಲಿ, ನಾನು ಜೈಲಿನಿಂದ ಬಿಡುಗಡೆ ಆಗೋಷ್ಟರಲ್ಲಿ ಭೂಮಿ ಮತ್ತೆ ಸಾಹೇಬ್ರೆ ನೀವಿಬ್ರು ಕೂಡ ನಾನು ಅಜ್ಜಿ ಆಗ್ತಾ ಇದ್ದೀನಿ ಅನ್ನುವಂತ ಸಿಹಿ ಸುದ್ದಿನ ಕೊಡಿ ಅಂತ ಹೇಳಿ ಅಂತಾರೆ. ಅಂದಾಗ ಅಜಿತನಿಗೂ ಎಲ್ಲೋ ಒಂದ್ ಕಡೆ ನೋವಾಗುತ್ತೆ. ಭೂಮಿ ಅಂತೂ ಬಿಕ್ಕಳಿಸಳಕ್ ಶುರು ಮಾಡ್ತಾಳೆ, ಭಾಗ್ಯಮನು ಕೂಡ ಅಳ್ತಾರೆ, ಸಂಗೀತನೂ ಕೂಡ ಅಳ್ಲಿಕ್ ಶುರು ಮಾಡ್ತಾರೆ. ನಚ್ಚಿ ಅಂತೂ ಆತನೂ ಕೂಡ ಅಷ್ಟೇ ಭಾವನಾಜೀವಿ. ಈ ಪಾಪಿಗಳು ಮಾತ್ರ ಇವಳು ದೇವಿಯಾನಿ ಮತ್ತೆ ದೇವಿಯಾನಿ ಮಗಳು ಮಾತ್ರ ಖುಷಿಯಾಗಿ ಅಲಂಕಾರ ಮಾಡ್ಕೊಂಡು ರಾಣಿ ಮಹಾರಾಣಿಯರಾಗಿ ನಿಂತಿರ್ತಾರೆ. ಪಾಪ ಅವ್ರ ದುಃಖ ಕೇಳೋರಿಲ್ಲ, ಭಾಗ್ಯಮ್ಮನವ್ರ ದುಃಖನ. ಹಾಗಾಗಿದೆ. ಅಜಿತ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದ ಮಾಡಿ ಅಮ್ಮ ಅಂತ ಆಶೀರ್ವಾದ ಕೇಳ್ಕೊಳ್ತಾಳೆ. ಭೂಮಿ ದುಃಖ ತಡಿನಾರ್ದೆ ಅಜಿತನ ಹತ್ಕೊಂಡು ಗಳಗಳನ್ನು ಹತ್ತು ಬಿಡ್ತಾಳೆ. ಭಾಗ್ಯಮ್ಮನ ಕೂಡ ಕಣ್ ತುಂಬಿಕೊಂಡು ಆಶೀರ್ವಾದ ಮಾಡ್ತಾರೆ. ಇಬ್ರು ಕಾಲ ಚೆನ್ನಾಗಿರ್ಲಿ, ನಾನು ಬರೋಷ್ಟರಲ್ಲಿ ಅಜ್ಜಿ ಆಗಿದ್ದೀನಿ ಅನ್ನುವಂಥ ಸುದ್ದಿನ, ಸಿಹಿ ಸುದ್ದಿನ ನನಗೆ ಕೊಡಿ, ಅದೇ ನನಗೆ ಸೌಭಾಗ್ಯ ಅಂತೇಳಿ ಭಾಗ್ಯಮ್ಮನವ್ರು ಅಂತಾರೆ. ಹಂಗಂದಾಗ ಮನೆಯವರೆಲ್ಲರೂ ಪಾಪಿಗಳು, ದೇವಿಯಾನಿ, ಅಶ್ವಿನಿ, ಅವಳು ಅಂಜು, ಈ ಕೊಲೆಗಾತಿಯರನ್ನು ಬಿಟ್ರೆ ಇನ್ನೆಲ್ರಿಗೂ ಕೂಡ ನೋವಾಗ್ತದೆ. ಇನ್ನೆಲ್ರೂ ಇರ್ತಕ್ಕಂಥವ್ರು ಭಾವನಾಜೀವಿಗಳು ನೋಡಿ ಹೇಗ್ ನೋಡ್ತಾರೆ ಇಬ್ರು ನಿಂತ್ಕೊಂಡು. ಖಂಡಿತವಾಗಿಯೂ ಮತ್ತೊಮ್ಮೆ ಮಗದೊಮ್ಮೆ ಪ್ರತಿ ಹಂತದಲ್ಲಿಯೂ ಕೂಡ ಪ್ರತಿ ಸಂಚಿಕೆಯಲ್ಲಿಯೂ ಕೂಡ ಹೇಳ್ತೇನೆ ನಾನು, ಖಂಡಿತ. ಯಾಕೆಂದ್ರೆ ನೈಜ ಜೀವನಕ್ಕೆ ಒಂದಷ್ಟು ಹತ್ತಿರವಾಗಿಯೇ ನಾವು ನೋಡ್ತಕ್ಕಂಥದ್ದು, ಎಲ್ಲಾ ಧಾರಾವಾಹಿಗಳನ್ನಾಗ್ಲಿ ಸಿನಿಮಾಗಳನ್ನಾಗ್ಲಿ ಎಲ್ಲವನ್ನೂ ಅಷ್ಟೇನೆ. ಹಾಗಾಗಿ ಖಂಡಿತ ಈ ಪಾಪಿ ಚಿರಾಯಿ ಅಂತಾರಲ್ಲ ಹಾಗಾಗ್ಬಾರ್ದು. ಜೊತೆಗೆ ದೇವಿಯಾನಿ ಮಗಳಂತೂ ಆ ಮನೆಗಾಗ್ಲಿ ನಚ್ಚಿಗಾಗ್ಲಿ ಹೆಂಡತಿ ಆಗ್ಲೇಬಾರ್ದು ಅಂತ ಹೇಳಿ ಬಯಸೋಣ. ಅದಾಗದೆ ಬದಲಾವಣೆಯನ್ನು ಹೊಂದಲಿ ಅಂತ ಆಶಿಸೋಣ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.